ಹಾಯ್, ನಮಸ್ತೆ ಎಲ್ಲರಿಗೂ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾನು 5ರಿಂದ 18 ವರ್ಷ ಯಾವ ರೀತಿ ಆಧಾರ್ ಕಾರ್ಡ್ ಪ್ರೊಸೆಸ್ ಮಾಡಬೇಕು ಅಂತ ತಿಳಿಸಿದೆ. ಇವತ್ತು ಈ ವಿಡಿಯೋದಲ್ಲಿ 0 to 5 years ಬಾಲ ಆಧಾರ್ ಯಾವ ರೀತಿ ಪ್ರೊಸೆಸ್ ಮಾಡಬೇಕು ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ಸ್ ಡೀಟೇಲ್ಸ್ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ, ಮಾಹಿತಿ ಕೊಡ್ತೀನಿ. ಮೊದಲಿಗೆ ಬಂದ್ಬಿಟ್ಟು ಜನನ ಪ್ರಮಾಣಪತ್ರ ಬೇಕಾಗುತ್ತೆ, ಬರ್ತ್ ಸರ್ಟಿಫಿಕೇಟ್ ಮತ್ತು ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಪೇರೆಂಟ್ಸ್ ಆಧಾರ್ ಕಾರ್ಡ್. ಅದಾದ್ಮೇಲೆ ಎನ್ರೋಲ್ಮೆಂಟ್ ಫಾರಂ ಬೇಕಾಗುತ್ತದೆ ನೀವು ಹೊಸ ಆಧಾರ್ ಕಾರ್ಡ್ ಮಾಡ್ಬೇಕಂದ್ರೆ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಮಾಡ್ತಾ ಇರೋದು ಯೂನಿವರ್ಸಲ್ ಕ್ಲೈಂಟ್, UC ಅಂತಾರೆ ಈ ಕ್ಲೈಂಟ್ಗೆ. ಇಲ್ಲಿ ನೋಡಿ, ಚೈಲ್ಡ್ ಎನ್ರೋಲ್ಮೆಂಟ್, ಇಂಡಿಯನ್ ರೆಸಿಡೆಂಟ್ಸ್, ನಾನ್ ರೆಸಿಡೆಂಟ್ ಇಂಡಿಯನ್, ರೆಸಿಡೆಂಟ್ ಫಾರಿನರ್. ನಾವು ಇಂಡಿಯನ್ ಅಡ್ರೆಸ್ ಮಾಡ್ತಾ ಇದ್ದೀನಿ, ಅಲ್ಲಿ ಕ್ಲಿಕ್ ಆಯ್ತಾ ಆಟೋಮೆಟಿಕ್ ಆಗಿ. ಡಾಕ್ಯುಮೆಂಟ್ ಬೇಸ್ಡ್ ಎನ್ರೋಲ್ಮೆಂಟ್, ಹೆಡ್ ಆಫ್ ಫ್ಯಾಮಿಲಿ ಎನ್ರೋಲ್ಮೆಂಟ್. ನಾನು ಹೆಡ್ ಆಫ್ ಫ್ಯಾಮಿಲಿ ಬೇಸ್ಡ್ ಎನ್ರೋಲ್ಮೆಂಟ್ ಮಾಡ್ತಾ ಇದ್ದೀನಿ. ತೆಳಗಡೆ ನೋಡಿ, ಈಸ್ ಇಟ್ ಎ ಬಯೋಮೆಟ್ರಿಕ್ ಎಕ್ಸ್ಪೆನ್ಸ್ ಎನ್ರೋಲ್ಮೆಂಟ್ ಆರ್ ಅಪ್ಡೇಟ್ ಅಂತ. ಅಂದ್ರೆ ಏನರ್ಥ ಅಂದ್ರೆ, ಇದು ಅಂಗವಿಕಲರಿಗೆ ಅಂದ್ರೆ ಕಣ್ಣು ಇಲ್ಲಾಂದ್ರೆ ಫಿಂಗರ್ಸ್ ಯಾವಿರಲ್ಲ ಅದನ್ನ ನಾವು ಎಸ್ ಅನ್ಬೇಕಾಗುತ್ತೆ. ಅದಾದ್ಮೇಲೆ ನೋಡಿ, ಇಲ್ಲಿ ನಾನು ಮಾಡ್ತಾ ಇದ್ದೀನಿ ಪೇರೆಂಟ್ಸ್ ಆಧಾರ್ ಕಾರ್ಡ್ ತಗೋಬೇಕು. ಫಾದರ್ ಇಲ್ಲ ಮದರ್ ಯಾರು ತಗೊಂಡಿರ್ತಾರ ಅವ್ರ ಆಧಾರ್ ಕಾರ್ಡ್ ನಂಬರ್ ಹಾಕಿ, ಆಮೇಲೆ ನೆಕ್ಸ್ಟ್ ಮೊಬೈಲ್ ನಂಬರ್, ಇಲ್ಲಿ ಕೆಳಗಡೆ ಮೊಬೈಲ್ ನಂಬರ್ ಅಂತ ಇದೆಯಲ್ಲ ಅಲ್ಲಿ ಹಾಕ್ಬೇಕಾಗುತ್ತೆ. ಅಲ್ಲೇ ಹಾಕಿ ನೋಡಿ, ಇದೆಲ್ಲ ಫಿಲ್ ಆಟೋಮೆಟಿಕ್ ಆಗಿ ಆಗುತ್ತೆ. ಅದಾದ್ಮೇಲೆ ಇಲ್ಲೆಲ್ಲ ನಮ್ಗೆ ಏನು ಮಾಡಕ್ ಬರಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಅನ್ಬೇಕು. ನೆಕ್ಸ್ಟ್ ಅಂದ್ಮೇಲೆ HO ಫಿಂಗರ್ ಅಂತೇಳಿ ಡಿಸ್ಪ್ಲೇ ಆಗಿದೆಯಲ್ಲ, ಅಲ್ಲಿ ಪೇರೆಂಟ್ಸ್ ಆಧಾರ್ ಕಾರ್ಡ್ ಆಗ್ಬೇಕಾಗತ್ತೆ. ಅಲ್ಲಿ ಹಾಕಿದ ತಕ್ಷಣನೇ ಫೆಚ್ ಆಗುತ್ತೆ, ಅಥೆಂಟಿಕೇಟ್ ಆಗುತ್ತೆ. ಅದಾದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ಬೇಸಿಕ್ ಡೀಟೇಲ್ಸ್, ಕಾಂಟ್ಯಾಕ್ಟ್ ಡೀಟೇಲ್ಸ್, ಡಿಸ್ಕ್ಲೋಸರ್. ಇದರಲ್ಲಿ ನಾನು ಬೇಸಿಕ್ ಡೀಟೇಲ್ಸ್ ಅಲ್ಲಿ ನೋಡಿ ಯಾವ ತರ ಬರ್ತಾ ಇದೆ. ಇಲ್ಲಿ ನೋಡಿ, ಫಾದರ್ ಡೀಟೇಲ್ಸ್ ಆಗ್ಲೇ ಅದು ಮೊದಲೇ ಹಾಕಿದ್ವಲ್ಲ ಅದು ಬಂತು. ಆಮೇಲೆ ಇಲ್ಲಿ ಡು ಯು ಯಾವ BRN ನಂಬರ್ ಅಂದ್ರೆ ಜನನ ಪ್ರಮಾಣಪತ್ರದ ಬರ್ತ್ ಸರ್ಟಿಫಿಕೇಟ್ ರಿಜಿಸ್ಟ್ರೇಷನ್ ನಂಬರ್, ಅದನ್ನ ಹಾಕ್ಬೇಕಾಗತ್ತೆ. ಇಲ್ಲಿ ಸ್ಟೇಟ್ ತಗೋಬೇಕು, BRN ಸ್ಟೇಟ್ ಅಂತ ಇರ್ತದೆ, ನಿಮ್ದು ಯಾವ ರಾಜ್ಯ ಅದನ್ನ ತಗೋಬೇಕಾಗತ್ತೆ. ನಾನು ಕರ್ನಾಟಕದಲ್ಲಿ ಇದ್ದೀನಿ, ಕರ್ನಾಟಕ ಅಂತ ತಗೊಂಡು ರಾಜ್ಯ ತಗೊಂಡು ಇಲ್ಲಿ ಬರ್ತ್ ಸರ್ಟಿಫಿಕೇಟ್ ನಂಬರ್ ಆಗ್ಬೇಕಾಗುತ್ತೆ. ಬರ್ತ್ ಸರ್ಟಿಫಿಕೇಟ್ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ತಕ್ಷಣನೇ ಟ್ಯಾಬ್, ಬರ್ತ್ ಸರ್ಟಿಫಿಕೇಟ್ ಆದ್ಮೇಲೆ ನೆಕ್ಸ್ಟ್ ಟ್ಯಾಬ್ ಹೊಡಿಬೇಕು. ಟ್ಯಾಬ್ ಹೊಡೆದ ತಕ್ಷಣನೇ ಮದರ್ ಡೀಟೇಲ್ಸ್ ಕೇಳುತ್ತೆ. ಮದರ್ ಆಧಾರ್ ನಂಬರ್ ಇದ್ರೆ ಆಧಾರ್ ನಂಬರ್ ಮೆನ್ಷನ್ ಮಾಡಿದ್ರಲ್ಲಿ ಆಟೋಮೆಟಿಕ್ ಆಗಿ ಬರುತ್ತೆ. ಇಲ್ಲಿ ನೋಡಿ, ನೇಮ್ ಬಂತು, ಪರ್ಸನಲ್ ಡೀಟೇಲ್ಸ್. ಯಾರ್ದು ಆಧಾರ್ ಕಾರ್ಡ್ ಇಳಿಸ್ತೀವಿ ಅಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಇರುತ್ತೆ. ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಇಂಗ್ಲಿಷ್ ನಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹೊಡೆದ ತಕ್ಷಣನೇ ಆಸ್ ಇಟ್ ಈಸ್ ಯಾವ ರೀತಿ ಬರುತ್ತೆ ಅದು ಬರುತ್ತೆ. ಸ್ವಲ್ಪ ಕನ್ನಡದಲ್ಲಿ ಕರೆಕ್ಷನ್ ಇರುತ್ತೆ. ಹೆಸರು ಯಾವ್ದಾದ್ರು ಎಕ್ಸ್ಟ್ರಾ ಪರ್ಸನ್ ಎಕ್ಸ್ಟ್ರಾ ಏನೇನೋ ಇದ್ರೆ ಮಾತ್ರ ಅದು ಕರೆಕ್ಷನ್ ಬರುತ್ತೆ. ಅದರಲ್ಲಿ ನಾವು ಎಡಿಟ್ ಮಾಡ್ಕೋಬೇಕಾಗತ್ತೆ. ಅದು ಮಾಡಿದ ತಕ್ಷಣನೇ ನಾವು ನೆಕ್ಸ್ಟ್ ಅಂತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಡೆಮೋಗ್ರಫಿಕ್ ಡೀಟೇಲ್ಸ್ ನಲ್ಲಿ ಬರ್ತದೆ. ಇದು ನೋಡಿ, ಇಲ್ಲಿ ಕೆಳಗೆ ನೋಡಿ, ಕೇರ್ ಆಫ್ ಬರುತ್ತೆ, ಕಾಂಟ್ಯಾಕ್ಟ್ ಡೆಮೋಗ್ರಫಿಕ್ ಡೀಟೇಲ್ಸ್ ನಲ್ಲಿ ಈರಪ್ಪ 39, ರಸ್ತೆ, ಸ್ಟ್ರೀಟ್, ರೋಡ್, ವಿಲೇಜ್ ಇದೆಲ್ಲ ನೋಡ್ಬೇಕು. ಇದೆಲ್ಲ ನೋಡಿದ್ಮೇಲೆ ನಂಬರ್ ಬರುತ್ತೆ. ನಂಬರ್ ಪಕ್ಕದಲ್ಲೇ ವ್ಯಾಲಿಡ್ OTP ಇದೆ. ನಾವು ವ್ಯಾಲಿಡ್ OTP ಅಂದ್ರೆ ಪೇರೆಂಟ್ಸ್ ಆಧಾರ್ ಕಾರ್ಡ್ ಯಾರು ನಂಬರ್ ಕೊಟ್ಟಿರ್ತಾರೆ ಆಧಾರ್ ಕಾರ್ಡ್ ಮಾಡುವಾಗ ಅವರಿಗೆ ತಲುಪುತ್ತೆ. ಆ OTP ನಾನು ಇಲ್ಲಿ ಮೆನ್ಷನ್ ಮಾಡಿದ ತಕ್ಷಣನೇ ಮೊಬೈಲ್ ನಂಬರ್ ವೆರಿಫೈಡ್ ಅಂತ ಹೇಳುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಕ್ಲೋಸರ್ಗೆ ಹೋಗುತ್ತೆ. ಇದೆಲ್ಲ ನೀವೆಲ್ಲ ಓಕೆ ಅಂದ್ಮೇಲೆ ಇಲ್ಲಿ ಟಿಕ್ ಬಾಕ್ಸ್ ನಲ್ಲಿ ಒಂದು ಟಿಕ್ ಮಾಡಿ ನೆಕ್ಸ್ಟ್ ಬಂದ್ಬಿಟ್ಟು ಡಾಕ್ಯುಮೆಂಟ್ ಅಪ್ಲೋಡ್ ಅಲ್ಲಿ ನಾನು HO ಡಾಕ್ಯುಮೆಂಟ್ ಮೇಲೆ ಮಾಡಿದೀನಲ್ಲ, ಅದಕ್ಕೋಸ್ಕರ ಬರ್ತ್ ಸರ್ಟಿಫಿಕೇಟ್ ಅಂತ ತಗೋಬೇಕಾಗುತ್ತೆ. ಅಲ್ಲಿ ತಗೊಂಡ ನಂತರ ಕೆಳಗಡೆ ಒಂದು ಹೆಡ್ ಆಫ್ ಫ್ಯಾಮಿಲಿ ಪ್ರೂಫ್ ಅಂತಿರುತ್ತೆ, ಅದಕ್ಕೆ ಅಲ್ಲೂ ಬರ್ತ್ ಸರ್ಟಿಫಿಕೇಟ್ ತಗೋಬೇಕಾಗತ್ತೆ. ನೋಡಿ, ಇಲ್ಲಿ ಸ್ಕ್ಯಾನ್ ಮಾಡಿದ್ದೀನಿ, ಬರ್ತ್ ಸರ್ಟಿಫಿಕೇಟ್ ಸ್ಕ್ಯಾನ್ ಮಾಡಿದ್ದೀನಿ. ಸ್ಕ್ಯಾನ್ ಮಾಡಿದ ತಕ್ಷಣನೇ ಇಲ್ಲಿ ರೈಟ್ ಮಾರ್ಕ್ ಬರುತ್ತೆ. ಓಕೆ ಇತ್ತಂದ್ರೆ ನೀವೇನು ಕ್ರಾಸ್ ಪಾಸ್ ಇಟ್ರು ಅದು ತಗೋದಿಲ್ಲ. ನೆಕ್ಸ್ಟ್ ಅಲ್ಲಿ ಎಸ್ ಮಾರ್ಕ್ ಬಂದ ತಕ್ಷಣ ಇಲ್ಲಿ ನಾನು ಮತ್ತೆ ಸ್ಕ್ಯಾನ್ ಇಡ್ತೀನಿ, ಅದು ಆಟೋಮೆಟಿಕ್ ಆಗಿ ರೈಟ್ ಮಾರ್ಕ್ ಬರುತ್ತೆ ಒಂದೇ ಡಾಕ್ಯುಮೆಂಟ್ ಆದ ಸಲಾಗಿ. ನೆಕ್ಸ್ಟ್ ಬಂದ್ಬಿಟ್ಟು ಸೆಲೆಕ್ಟೆಡ್ ಡಾಕ್ಯುಮೆಂಟ್ಸ್ ನಲ್ಲಿ ವೆರಿಫೈ ಮಾಡಬೇಕಾಗತ್ತೆ. ಅಲ್ಲಿ ವೆರಿಫೈ ಮಾಡಿದ ತಕ್ಷಣನೇ ನೆಕ್ಸ್ಟ್ ಬರುತ್ತೆ ಫೋಟೋಗ್ರಾಫ್ಗೆ ಚೈಲ್ಡ್ ಎಂದು ಅಲ್ಲಿ ಕುಂದ್ರಿಸಿ
ಒಂದು ಫೋಟೋ ತೆಗಿತಾ ಇದ್ದೀನಿ ನೋಡಿ ಯಾವ ರೀತಿ ತೆಗಿತಾನೆ. ಸ್ಟ್ರೈಟ್ ಇರಬೇಕು, ಆ ಕಡೆ ಈ ಕಡೆ ಒಳ್ಳೆಯಿರಬಾರ್ದು. ಫೇಸ್ ಸೀದಾ ಸ್ಟ್ರೈಟ್ ಬರ್ತಾ ಇರಬೇಕು. ಇಲ್ಲಿ ನೋಡಿ ಬಂತು, ಸ್ಟ್ರೈಟ್ ಬಂತು. ಸ್ಟ್ರೈಟ್ ಬರೋಣ. ಇಲ್ಲಿ ಗ್ರೀನ್ ಡಾಟ್ ಇದೆಯಲ್ಲ, ಅಲ್ಲಿ ಒಂದು ಗ್ರೀನ್ ರೈಟ್ ಮಾರ್ಕ್ ಬರುತ್ತೆ. ಫೋಟೋಗ್ರಾಫ್ ರಿಮೈನಿಂಗ್ ಅಂತಿದೆ 3 ಇದೆಯಲ್ಲ, ಈ ಲೆಫ್ಟ್ ಸೈಡ್ ಅಲ್ಲಿ ಬರುತ್ತೆ ನೋಡಿ. ಈಗ ಕ್ಯಾಪ್ಚರ್ ಆಗಿದೆ, ಆಟೋಮೆಟಿಕ್ ಆಗುತ್ತೆ. ಇಲ್ಲಿ ನೋಡಿ ರೈಟ್ ಸೈಡ್ ಅಲ್ಲಿ ಬಂತು ನೋಡಿ. ಬಂದಾದ ತಕ್ಷಣನೇ ನೆಕ್ಸ್ಟ್ ಅನ್ಬೇಕು. ನೆಕ್ಸ್ಟ್ ಅಂದ ತಕ್ಷಣನೇ ಇಲ್ಲಿಗೆ ಎನ್ರೋಲ್ಮೆಂಟ್ ಕೊನೆಗೆ ಬರುತ್ತೆ. ಅಲ್ಲಿ ಕನ್ಫರ್ಮೇಶನ್ ಕೊಡ್ಬೇಕಾಗತ್ತೆ. ಅದು ಎನ್ರೋಲ್ಮೆಂಟ್ ಆಪರೇಟರ್ ಫಿಂಗರ್ ಆಗ್ಬೇಕಾಗತ್ತೆ. ಅಲ್ಲಿ ಆಪರೇಟರ್ ಫಿಂಗರ್ ಆಗಿದ ತಕ್ಷಣನೇ ಅಥೆಂಟಿಕೇಟ್ ಆಗುತ್ತೆ. ಅಲ್ಲಿ ಅದಾದ್ಮೇಲೆ ನಿಮ್ಗೆ ಒಂದು ರೆಸಿಪ್ಟ್ ಬರುತ್ತೆ. ಪ್ರಿಂಟ್ ಅಂತ ಕೊಡಬೇಕು, ಒಂದು ಡಿಸ್ಪ್ಲೇ ಆಗುತ್ತೆ. ಪ್ರಿಂಟು ಪ್ರಿವ್ಯೂ ಅಂಡ್ ಪ್ರಿಂಟ್ ಅಂತೇಳಿ 2 ಕಾಣುತ್ತೆ. ಅದು ಪ್ರಿಂಟ್ ಬಂದ ತಕ್ಷಣನೇ ಪೇರೆಂಟ್ಸ್ ಸೈನ್ ಮಾಡಿಸ್ಬೇಕಾಗತ್ತೆ. ಎನ್ರೋಲ್ಮೆಂಟ್ ಆಪರೇಟರ್ದು ಸೈನ್ ಮಾಡ್ತಾರೆ. ಸೈನ್ ಮಾಡಿದ ತಕ್ಷಣ ಸ್ಕ್ಯಾನ್ಗೆ ಹಾಕುತ್ತೆ. ಸ್ಕ್ಯಾನ್ ಆದ ತಕ್ಷಣ ನೆಕ್ಸ್ಟ್ ಬಂದ್ಬಿಟ್ಟು ಎನ್ರೋಲ್ಮೆಂಟ್ ಫಾರಮ್, ಅದು ಒಂದು ಸಿಗ್ನೇಚರ್ ಮಾಡಿರ್ಬೇಕು, ಫುಲ್ ಡೀಟೇಲ್ಸ್ ತುಂಬಿರ್ಬೇಕು. ಅದಾದ್ಮೇಲೆ ಅದನ್ನು ಫಿಲ್ ಮಾಡಿ ಸೇವ್ ಮಾಡಬೇಕಾಗುತ್ತೆ. ಇಷ್ಟೇ, ಇಲ್ಲಿಗೆ ಎನ್ರೋಲ್ಮೆಂಟ್ ನಿಮ್ದು ಜನರೇಟ್ ಆಗುತ್ತೆ. ಇದು ಅಪ್ ಟು 90 ಡೇಸ್ ವರೆಗೆ ಇದ್ರದ್ದು ಟೈಮಿಂಗ್ ಇರುತ್ತೆ. ಅದರಲ್ಲಿ ನಿಮಗೆ ಪ್ರೊಸೆಸ್ ಗೊತ್ತಾಗುತ್ತೆ. ಮತ್ತೆ ಇದನ್ನ ಪ್ರೊಸೆಸ್ ಚೆಕ್ ಮಾಡೋದು ಅಕ್ನಾಲಜ್ಮೆಂಟ್ ಮುಖಾಂತರ ಚೆಕ್ ಮಾಡಬೇಕಂದ್ರೆ ಮೈ ಆಧಾರ್ ಪೋರ್ಟಲ್ ಅಲ್ಲಿ ಚೆಕ್ ಸ್ಟೇಟಸ್ ನಲ್ಲಿ ಚೆಕ್ ಮಾಡಬಹುದು. ಕಾರ್ಡ್ ಜನರೇಟ್ ಆದ್ಮೇಲೆ UID ಕಡೆಯಿಂದ ನಿಮಗೆ ಪೋಸ್ಟ್ಗೆ ಕಳಿಸ್ತಾರೆ. ಇದೇ ರೀತಿಯ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.